ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯ ಪ್ರಸಿದ್ಧ ರಾಜಕಾರಣಿ ಮತ್ತು ಉದ್ಯಮಿ. ಇಂಥ ಮಲ್ಲಿಕಾರ್ಜುನ್ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ರಾಜಕಾರಣಕ್ಕೆ ಬಂದಿದ್ ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1967ರ ಸೆಪ್ಟೆಂಬರ್ 22ರಂದು ಜನನ. ಎಸ್ ಮಲ್ಲಿಕಾರ್ಜುನ್ ಅಥವಾ ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಹುಟ್ಟಿದ್ದು 1967ರ ಸೆಪ್ಟೆಂಬರ್ 22ನೇ ತಾರೀಕು ದಾವಣಗೆರೆಯಲ್ಲಿ. ತಂದೆ ಶಾಮನೂರು ಶಿವಶಂಕರಪ್ಪ ಕೈಗಾರಿಕೋದ್ಯಮಿಯಾಗಿದ್ರು. ತಾಯಿ ಪಾರ್ವತಮ್ಮ. ಈ ದಂಪತಿಯ 7 ಮಕ್ಕಳಲ್ಲಿ ಕಿರಿಯ ಪುತ್ರನಾಗಿ ಜನಿಸಿದ್ರು ಮಲ್ಲಿಕಾರ್ಜುನ್. ಇವರಿಗೆ ಎಸ್ ಬಕೇಶ್ ಮತ್ತು ಎಸ್ ಗಣೇಶ್ ಎಂಬ ಅಣ್ಣಂದಿರು ಹಾಗೂ 4 ಸಹೋದರಿಯರು. ಇವರದ್ದು ವೀರಶೈವ ಲಿಂಗಾಯತ ಸಮುದಾಯ, ಶ್ರೀಮಂತ ಕುಟುಂಬ. ಬಾಲ್ಯ ಮತ್ತು ಶಿಕ್ಷಣ. ಇವರದ್ದು ಶ್ರೀಮಂತ ಕುಟುಂಬವಾಗಿದ್ರಿಂದ ಎಸ್ ಮಲ್ಲಿಕಾರ್ಜುನ್ರ ಬಾಲ್ಯ ಆರಾಮದಾಯಕವಾಗಿತ್ತು. ಇವರು ದಾವಣಗೆರೆ ನಗರದ DRR ಹೈಸ್ಕೂಲ್ ನಲ್ಲಿ SSLC ಮುಗಿಸಿದ್ರು. ನಂತರ ARG ಕಾಲೇಜಿನಲ್ಲಿ PUC ಓದಿದ್ರು. ಆಮೇಲೆ MSB ಕಾಲೇಜ್ ಆಫ್ ಕಾಮರ್ಸ್ ಸೇರಿ 1990ರಲ್ಲಿ BCom ಪದವಿ ಪಡೆದ್ರು. ಡಿಗ್ರಿ ಮುಗಿದ ಬಳಿಕ ತಂದೆ ಜೊತೆ ಬಿಸ್ನೆಸ್ಗೆ ಇಳಿದ್ರು. ರೈಸ್ ಮಿಲ್, ಸಕ್ಕರೆ ಕಾರ್ಖಾನೆ, ಬಾಪೂಜಿ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಕೊಂಡ್ರು. ಇದೇ ಟೈಮಲ್ಲಿ ಅಂದ್ರೆ 1994ರಲ್ಲಿ ತಂದೆ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ MLA ಆಗಿ ಆಯ್ಕೆಯಾದ್ರು. 1998 ಪ್ರಭಾ ಜೊತೆ ಮದುವೆ. ಚುನಾವಣೆ ಬಳಿಕ ಹನಿಮೂನ್. ಇಂಥ ಎಸ್ ಮಲ್ಲಿಕಾರ್ಜುನ್ 1998ರ ಫೆಬ್ರವರಿ 1ನೇ ತಾರೀಕು ಅಂದ್ರೆ ತಮ್ಮ 31ನೇ ವಯಸ್ಸಲ್ಲಿ ಪ್ರಭಾರನ್ನ ಮದುವೆಯಾದ್ರು. ಇದಾಗಿ ಕೆಲವೇ ದಿನದಲ್ಲಿ ಲೋಕಸಭೆ ಚುನಾವಣೆ ಬಂತು. ಆಗ ದಾವಣಗೆರೆ ಕ್ಷೇತ್ರದ ಟಿಕೆಟ್ ಅನ್ನ MLA ಆಗಿದ್ದ ಶಾಮನೂರು ಶಿವಶಂಕರಪ್ಪಗೆ ಕೊಡ್ತು ಕಾಂಗ್ರೆಸ್. ತಂದೆ ಪರವಾಗಿ ಪ್ರಚಾರ ಮಾಡಿದ್ರು ಮಲ್ಲಿಕಾರ್ಜುನ್. ಕೊನೆಗೆ ಶಾಮನೂರು ಗೆದ್ದು ಸಂಸದರಾದ್ರು. ಇದರ ಬೆನ್ನಲ್ಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯ್ತು. ಎಲೆಕ್ಷನ್ ಎಲ್ಲ ಮುಗಿದ ಬಳಿಕ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಹನಿಮೂನ್ಗೆ ಅಂತ ಹೇಳಿ ಯುರೋಪ್ಗೆ ಹೋದ್ರು. ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್. ಅನಿರೀಕ್ಷಿತವಾಗಿ MLA ಆದ್ರು ಮಲ್ಲಿಕಾರ್ಜುನ್. ಶಾಮನೂರು ಶಿವಶಂಕರಪ್ಪ ಸಂಸದರಾದ ಹಿನ್ನೆಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಿಂದ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 1998ರ ಮಧ್ಯಭಾಗದಲ್ಲೇ ಉಪ ಚುನಾವಣೆ ನಡೆಯಿತು. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಯೋಚಿಸುತ್ತಿರುವಾಗಲೇ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವೂ ಹತ್ತಿರ ಬರ್ತಿತ್ತು. ಕೊನೆಗೆ ಎಸ್ ಮಲ್ಲಿಕಾರ್ಜುನ್ ರನ್ನೇ ಕಣಕ್ಕಿಳಿಸೋದು ಅಂತ ನಿರ್ಧಾರವಾಯಿತು. ಹೀಗಾಗಿ ಯುರೋಪ್ನಲ್ಲಿದ್ದ ಮಲ್ಲಿಕಾರ್ಜುನ್ ರನ್ನ ಕರೆಸಿ ಎಲೆಕ್ಷನ್ಗೆ ನಿಲ್ಲಿಸಿತು ಕಾಂಗ್ರೆಸ್. ರಿಸಲ್ಟ್ ಬಂದಾಗ ಭರ್ಜರಿ ಗೆಲುವು ಸಾಧಿಸಿದ ಮಲ್ಲಿಕಾರ್ಜುನ್ ಮೊದಲ ಪ್ರಯತ್ನದಲ್ಲೇ MLA ಆದ್ರು. ಹೀಗೆ 1998 ಮಲ್ಲಿಕಾರ್ಜುನ್ ಪಾಲಿಗೆ ಅದೃಷ್ಟದ ವರ್ಷವಾಯಿತು. ಒಂದ್ ಕಡೆ ಮದುವೆ, ಮತ್ತೊಂದ್ ಕಡೆ ತಂದೆ MP ಆಗಿದ್ದು, ಮಗದೊಂದು ಕಡೆ ತಾನು MLA ಆಗಿದ್ದು, 3 ಕೂಡ ಒಂದೇ ವರ್ಷದಲ್ಲಿ ನಡೆಯಿತು. 1999 ಎರಡನೇ ಬಾರಿ MLA ಆಗಿ ಆಯ್ಕೆ. SM ಕೃಷ್ಣ ಸರ್ಕಾರದಲ್ಲಿ ಸಿಕ್ತು ಮಂತ್ರಿಗಿರಿ. 1999ರಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ಒಟ್ಟೊಟ್ಟಿಗೆ ಬಂದ್ವು. ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ ಮಲ್ಲಿಕಾರ್ಜುನ್ ಸತತ 2ನೇ ಗೆಲುವು ಕಂಡ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. SM ಕೃಷ್ಣ ಸರ್ಕಾರದಲ್ಲಿ ಯುವಜನ ಮತ್ತು ಕ್ರೀಡಾ ಸಚಿವರಾದ್ರು ಮಲ್ಲಿಕಾರ್ಜುನ್. ಆದ್ರೆ ದಾವಣಗೆರೆ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕಿಳಿದ ಅಪ್ಪ ಶಾಮನೂರು ಸೋತೋಗಿದ್ರು. 2004 ಕ್ಷೇತ್ರ ಬದಲಿಸಿಕೊಂಡ ಅಪ್ಪ ಮಗ. ಮಲ್ಲಿಕಾರ್ಜುನ್ಗೆ ಮೊದಲ ಸೋಲಿನ ಕಹಿ. 2004ರಲ್ಲೂ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಒಟ್ಟೊಟ್ಟಿಗೆ ಬಂದ್ವು. ಆಗ ಮಲ್ಲಿಕಾರ್ಜುನ್ ಈ ಹಿಂದೆ ತಂದೆ ಸೋತಿದ್ದ ದಾವಣಗೆರೆ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ಆದ್ರೆ ಬದ್ಧ ವೈರಿ GM ಸಿದ್ದೇಶ್ವರ್ ವಿರುದ್ಧ ಸಣ್ಣ ಅಂತರದಲ್ಲಿ ಸೋಲಬೇಕಾಯ್ತು. ಇದರೊಂದಿಗೆ ಸಂಸದರಾಗುವ ಅವಕಾಶವೂ ತಪ್ಪಿಹೋಯ್ತು. ಅತ್ತ ಮಗ ಪ್ರತಿನಿಧಿಸುತ್ತಿದ್ದ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ದ ಶಾಮನೂರು
ಇವರು ಗೆದ್ದು ಎಂಎಲ್ಎ ಆದ್ರು. 2008ರಲ್ಲಿ ನಡೀತು ಭಾರಿ ಹೈ ಡ್ರಾಮಾ. ಟಿಕೆಟ್ ಫೈಟ್, ಅಭ್ಯರ್ಥಿಯೇ ಮಿಸ್. ಅದು 2008ರ ವಿಧಾನಸಭೆ ಎಲೆಕ್ಷನ್ ಟೈಮ್. ಕ್ಷೇತ್ರಗಳ ಪುನರ್ ವಿಂಗಡಣೆಯಿಂದಾಗಿ ದಾವಣಗೆರೆ ವಿಧಾನಸಭೆ ಕ್ಷೇತ್ರ ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಅಂತ ಇಬ್ಬಾಗ ಆಯ್ತು. ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಟಿಕೆಟ್ ಶಾಮನೂರು ಪಾಲಾದ್ರೆ ಉತ್ತರದ ಟಿಕೆಟ್ಗಾಗಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಸೈಯದ್ ಸೈಫುಲ್ಲಾ ನಡುವೆ ಪೈಪೋಟಿ ನಡೀತು. ಮಲ್ಲಿಕಾರ್ಜುನ್ಗೆ ಟಿಕೆಟ್ ಸಿಗಲ್ಲ ಅನ್ನೋ ಮುನ್ಸೂಚನೆ ಸಿಕ್ತಿದ್ದಂತೆ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಸೈಫುಲ್ಲಾ ಕೂಡ ರಾಜಿ ಮಾಡಿಕೊಂಡು ಕಣದಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ರು. ಅಷ್ಟರಲ್ಲಾಗ್ಲೇ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ನಲ್ಲಿ ಬಂದಿದ್ದ ಕಾಂಗ್ರೆಸ್ ಬಿ ಫಾರಂನಲ್ಲಿ ಸೈಫುಲ್ಲಾ ಹೆಸರಿತ್ತು. ಇದನ್ನ ನೋಡಿ ಮಲ್ಲಿಕಾರ್ಜುನ್ಗೆ ಶಾಕ್ ಆಯ್ತು. ಈ ವೇಳೆ ಸೈಫುಲ್ಲಾ ಬಿ ಫಾರಂನಲ್ಲಿದ್ದ ತನ್ನ ಹೆಸರನ್ನ ಕಾಟ್ ಹೊಡೆದು ಎಸ್ ಮಲ್ಲಿಕಾರ್ಜುನ್ ಅಂತ ಬರೆದ್ರು. ಆದ್ರೆ ಚುನಾವಣಾಧಿಕಾರಿಗಳು ಇದನ್ನ ಒಪ್ಲಿಲ್ಲ. ಇಬ್ಬರ ನಾಮಪತ್ರವು ರಿಜೆಕ್ಟ್ ಆಯ್ತು. ಇದರೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿಯೇ ಇಲ್ಲದೆ ದಾವಣಗೆರೆ ಉತ್ತರ ಕ್ಷೇತ್ರದ ಚುನಾವಣೆ ನಡೆಯಿತು. ಇದು ದುರಾದೃಷ್ಟಕರ ಎಂದ ಅಂದಿನ ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತನಿಖೆಗೆ ಆದೇಶಿಸಿದ್ರು. 2009 ಎರಡನೇ ಬಾರಿ ಲೋಕಸಭೆ ಸೋಲು. 2008ರ ವಿಧಾನಸಭೆ ಎಲೆಕ್ಷನ್ ಮಿಸ್ ಮಾಡಿಕೊಂಡ ಎಸ್ ಮಲ್ಲಿಕಾರ್ಜುನ್ 2009ರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಜಿದ್ದಾಜಿದ್ದಿನ ಫೈಟ್ ನಲ್ಲಿ ಜಿಎಂ ಸಿದ್ದೇಶ್ವರ್ ವಿರುದ್ಧ ಕೇವಲ 2024 ವೋಟ್ಗಳ ಅಂತರದಿಂದ ಸೋಲಬೇಕಾಯಿತು. 2013ರಲ್ಲಿ ಭರ್ಜರಿಯಾಗಿ ಗೆದ್ದು ಎಂಎಲ್ಎ. 2014ರ ಲೋಕಸಭೆ ಸೋತು ಮಂತ್ರಿ. ಲೋಕಸಭೆ ಚುನಾವಣೆಯಲ್ಲಿ ಸತತ ಸೋಲು ಕಂಡಿದ್ದ ಮಲ್ಲಿಕಾರ್ಜುನ್ 2013ರ ವಿಧಾನಸಭೆ ಚುನಾವಣೆಗೆ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ದೊಡ್ಡ ಅಂತರದಲ್ಲಿ ಗೆದ್ದು 3ನೇ ಬಾರಿ ಎಂಎಲ್ಎ ಆದ್ರು. ಇದರೊಂದಿಗೆ 9 ವರ್ಷಗಳ ಬಳಿಕ ವಿಧಾನಸಭೆಗೆ ವಾಪಸ್ ಬಂದಂತೆಯೂ ಆಯ್ತು. ಇವರನ್ನ 2014ರ ಲೋಕಸಭೆ ಚುನಾವಣೆಗೆ ಮತ್ತೊಮ್ಮೆ ಕಣಕ್ಕಿಳಿಸಿತು ಕಾಂಗ್ರೆಸ್. ಆದ್ರೆ ಈ ಸಲವೂ ಜಿಎಂ ಸಿದ್ದೇಶ್ವರ್ ವಿರುದ್ಧ ಕಮ್ಮಿ ಅಂತರದಲ್ಲಿ ಸೋತ್ರು. ಸಂಸದರಾಗುವ ಅವಕಾಶ 3ನೇ ಸಲವೂ ತಪ್ಪಿಹೋಯ್ತು. ಇವರನ್ನ 2016ರಲ್ಲಿ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರನ್ನಾಗಿ ಮಾಡಿದ್ರು ಸಿದ್ದರಾಮಯ್ಯ. ಈ ಅವಧಿಯಲ್ಲೇ ಇವರ ಮನೆ ಕಚೇರಿಗಳ ಮೇಲೆ ಐಟಿ ದಾಳಿ ನಡೆಯಿತು. 2018ರಲ್ಲಿ ವಿಧಾನಸಭೆ ಎಲೆಕ್ಷನ್ ಸೋಲು. 2019ರ ಲೋಕಸಭೆ ಸ್ಪರ್ಧೆಗೂ ಹಿಂದೇಟು. ಮಂತ್ರಿಯಾಗಿದ್ದುಕೊಂಡು 2018ರ ವಿಧಾನಸಭೆ ಚುನಾವಣೆ ಎದುರಿಸಿದ ಎಸ್ ಮಲ್ಲಿಕಾರ್ಜುನ್ ಬಿಜೆಪಿಯ ಎಸ್.ಎ. ರವೀಂದ್ರನಾಥ್ ವಿರುದ್ಧ ಸೋತೋದ್ರು. ಇದು ವಿಧಾನಸಭೆ ಚುನಾವಣೆಯಲ್ಲಿ ಇವರು ಕಂಡ ಮೊದಲ ಸೋಲಾಗಿತ್ತು. ನಂತರ 2019ರ ಲೋಕಸಭೆ ಚುನಾವಣೆ ವೇಳೆ ಮತ್ತೆ ಇವರ ಹೆಸರು ಮುನ್ನೆಲೆಗೆ ಬಂತು. ಆದ್ರೆ ಲೋಕಸಭೆ ಅಖಾಡಕ್ಕೆ ಇಳಿಯಲು ಮನಸ್ಸು ಮಾಡಲಿಲ್ಲ ಎಸ್ಎಂ. 2023ರಲ್ಲಿ ಗೆಲುವು, 4ನೇ ಬಾರಿ ಶಾಸಕ, ಮತ್ತೆ ಮಂತ್ರಿಗಿರಿ, ಪತ್ನಿ ಲೋಕಸಭೆಗೆ. 2023ರಲ್ಲಿ ಮತ್ತೊಮ್ಮೆ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿದ ಮಲ್ಲಿಕಾರ್ಜುನ್ ಭರ್ಜರಿ ಗೆಲುವು ದಾಖಲಿಸಿ 4ನೇ ಬಾರಿ ಶಾಸಕರಾದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಾದ್ರು. ನಂತರ 2024ರ ಲೋಕಸಭೆ ಚುನಾವಣೆ ಬಂದಾಗ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾಗೆ ಟಿಕೆಟ್ ಕೊಡಲು ಕಾಂಗ್ರೆಸ್ ಮುಂದಾಯಿತು. ಒಪ್ಪದಿದ್ರು ಒತ್ತಡ ಹಾಕಿ ನಿಲ್ಲಿಸಲಾಯಿತು. ಕೊನೆಗೆ ಸಿದ್ದೇಶ್ವರ್ ಪತ್ನಿ ವಿರುದ್ಧ ಗೆದ್ದು ಬೀಗಿದ ಪ್ರಭಾ ಲೋಕಸಭೆ ಪ್ರವೇಶಿಸಿದ್ರು. ಇದರೊಂದಿಗೆ 26 ವರ್ಷಗಳ ಬಳಿಕ ದಾವಣಗೆರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಬಾಯಿಗೆ ಬೆಣ್ಣೆ ಬಿದ್ದಂತಾಯಿತು. ಆಸ್ತಿ ಎಷ್ಟು, ಮಕ್ಕಳು ಯಾರು? ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ 241 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಇವರಿಗೆ ಸಮರ್ಥ್, ಶ್ರೇಷ್ಠ ಮತ್ತು ಶಿವ ಎಂಬ 3 ಮಕ್ಕಳಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ನಾಯಕ ಎಸ್ ಮಲ್ಲಿಕಾರ್ಜುನ್ ಜೀವನದ ಹಾದಿ ಹೇಗಿದೆ, ರಾಜಕೀಯಕ್ಕೆ ಬಂದಿದ್ ಹೇಗೆ, ಅನುಭವಿಸಿದ ಏಳು ಬೀಳು ಎಂಥದ್ದು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.